ಮಾಜಿ ನಗರಸಭೆ ಸದಸ್ಯ ರಾಮಚಂದ್ರ ಕಚೇರಿಯಲ್ಲಿ 10 ಲಕ್ಷ ಕಳ್ಳತನ ಮಾಡಲಾಗಿದೆ. ಜನವರಿ 3ರಂದು 10 ಲಕ್ಷ ಕಳ್ಳತನ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದ. ಯಲಹಂಕ ನ್ಯೂ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ಚುರುಕುಗೊಳಿಸಿದ ಪೊಲೀಸರು ಆರೋಪಿ ಅಶೋಕ್ನನ್ನ ಬಂಧಿಸಿದ್ರು. ಮನೆ ಪಕ್ಕದಲ್ಲೇ ರಾಮಚಂದ್ರ ರಿಯಲ್ ಎಸ್ಟೇಟ್ ಕಚೇರಿ ಮಾಡಿಕೊಂಡಿದ್ರು. ಕಚೇರಿಯ ಶಟರ್ ಹಾಕಿ ಕೀ ಶಟರ್ ಮೇಲ್ಭಾಗ ಇಟ್ಟು ಹೋಗಿದ್ರು. ಈ ವೇಳೆ ಕಳ್ಳತನಕ್ಕೆ ಹೊಂಚು ಹಾಕಿ ಕುಳಿತಿದ್ದ ಆರೋಪಿ ಅಶೋಕ್ ಕಚೇರಿ ಬಾಗಿಲು ಓಪನ್ ಮಾಡಿ 10 ಲಕ್ಷ ಹೊತ್ತೊಯ್ದಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕದ್ದ 10 ಲಕ್ಷ ಹಣವನ್ನ ತನ್ನ ಅಣ್ಣನ ಆಸ್ಪತ್ರೆಯ ಖರ್ಚಿಗೆ ಕಳ್ಳ ಬಳಸಿಕೊಂಡಿದ್ದಾನೆ. ಮಂಡ್ಯದಲ್ಲಿ ಬಂಡೂರು ಕುರಿಯು ದಾಖಲೆ ಬೆಲೆಗೆ ಮಾರಾಟವಾಗಿದೆ. 11 ತಿಂಗಳ ಟಗರು 1,35,000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಕಿರುಕಾವಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತನಾದ ಉಲ್ಲಾಸ್ ಗೌಡರಿಗೆ ಸೇರಿದ ಕುರಿಯನ್ನ ಬೆಂಗಳೂರು ಮೂಲದ ಇಂಜಿನಿಯರ್ ಹರೀಶ್ ಖರೀದಿಸಿದ್ದಾರೆ. ಕುರಿಗಳ ಸಾಕಾಣಿಕೆ ಮಾಡ್ತಾ ಇರುವ ಹರೀಶ್ ಬಂಡೂರು ತಳಿ ಅಭಿವೃದ್ಧಿಗೆ 1,35,000 ರೂಪಾಯಿ ನೀಡಿ ಟಗರನ್ನ ಖರೀದಿ ಮಾಡಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ 253ನೇ ದೈವಾರ್ಷಿಕ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ಉಡುಪಿ ಬೀದಿ ಬೀದಿಯಲ್ಲೂ ಪರ್ಯಾಯ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ನಾಳೆ ಬೆಳಗ್ಗೆ 5:45 ಅಕ್ಷಯ ಪಾತ್ರೆ ಹಸ್ತಾಂತರವಾಗಲಿದೆ. ರಾತ್ರಿ ನಗರದ 15ಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ನಾಳೆ ಬೆಳಗಿನ ಜಾವ 1:30 ಕಾಪು ತಾಲೂಕಿನ ದಂಡತೀರ್ಥದಲ್ಲಿ ಪವಿತ್ರ ಸ್ನಾನದ ಬಳಿಕ ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ನಡೆಯಲಿದೆ. 100ಕ್ಕೂ ಅಧಿಕ ಸಾಂಸ್ಕೃತಿಕ ತಂಡಗಳು, ಟ್ಯಾಬ್ಲೋಗಳು, ಭಜನಾ ತಂಡಗಳು ಭಾಗಿಯಾಗಲಿವೆ. ಪರ್ಯಾಯ ಮಹೋತ್ಸವದಲ್ಲಿ ಅನೇಕ ಧಾರ್ಮಿಕ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಭಾಗಿಯಾಗಲಿದ್ದಾರೆ. ರಾಮನಗರದ ಬಿಡದಿ ಬಳಿ ಜಿಪಿಎ ಟೌನ್ಶಿಪ್ ನಿರ್ಮಾಣ ಮಾಡ್ತಾ ಇರೋದಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಟೌನ್ಶಿಪ್ ನಿರ್ಮಾಣಕ್ಕೆ ಭೂಮಿ ನೀಡಿಲ್ಲ ಅಂತ ಜಿಬಿಎ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಕುಂದುಕೊರತೆ ಸಭೆ ಬಳಿಕ ಹೊರಬಂದ ಮಾಗಡಿ ಶಾಸಕ ಬಾಲಕೃಷ್ಣಗೆ ರೈತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಭಾರೀ ವಾಗ್ವಾದ ನಡೆದು ಕೊನೆಗೆ ಶಾಸಕ ಬಾಲಕೃಷ್ಣ ಪ್ರತಿಭಟನಾಕಾರರನ್ನ ಮನವೊಲಿಸಿ ಕಳಿಸಿದ್ರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 2ನೇ ದಿನ ಉತ್ಖನನ ಕಾರ್ಯ ಮುಂದುವರೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಮಾಡುವ ವೇಳೆ ಶಿವಲಿಂಗದ ಪೀಠದ ಮಾದರಿಯ ಪ್ರಾಚೀನ ಅವಶೇಷ ಪತ್ತೆಯಾಗಿದೆ. ಶಿವಲಿಂಗದ ಪೀಠ ಬಟ್ಟಲು ಮಾದರಿಯ ಆಕೃತಿ ಗೋಚರವಾಗಿದ್ದು, ಉತ್ಖನನಕ್ಕೆ ಅವಶ್ಯವಿರುವ 5,338 ಚದರ ಮೀಟರ್ ಜಾಗವನ್ನ ಅಧಿಕಾರಿಗಳು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಲಕ್ಕುಂಡಿಯಲ್ಲಿ 2003ರಲ್ಲೂ ಉತ್ಖನನ ಕಾರ್ಯ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ 22 ವರ್ಷಗಳ ನಂತರ ಮತ್ತೆ ಉತ್ಖನನ ಕಾರ್ಯ ಆರಂಭವಾಗಿದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿನ ಉತ್ಖನನಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಉತ್ಖನನ ಪ್ರದೇಶಕ್ಕೆ ಜನರಿಗೆ ಅಧಿಕಾರಿಗಳು ನಿಷೇಧಿಸಿದ್ದಾರೆ. ಇದಲ್ಲದೆ ಮಾರ್ಚ್ ತಿಂಗಳಲ್ಲಿ ವೀರಭದ್ರೇಶ್ವರ ಜಾತ್ರೆ ನಡೆಯಲಿದ್ದು, ಉತ್ಖನನ ಕಾರ್ಯಗಳಿಂದ ಜಾತ್ರೆಗೆ ತೊಂದರೆಯಾಗಲಿದೆ ಅಂತ ಜನರು ಆಕ್ಷೇಪ ಹೊರಹಾಕಿದ್ರು. ಜಾತ್ರೆ ವೇಳೆ ಅಗ್ನಿಕುಂಡ ನಿರ್ಮಿಸುವ ಜಾಗದಲ್ಲೇ ಉತ್ಖನನ ನಡೀತಾ ಇದೆ. ದೇವಸ್ಥಾನ ಕಮಿಟಿಗೆ ಮಾಹಿತಿ ನೀಡದೆ ಉತ್ಖನನ ಕೆಲಸ ಮಾಡಲಾಗ್ತಿದೆ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ದಿನಕ್ಕೊಂದು ನಿಗೂಢ ಮೂಡಿಸ್ತಾ ಇದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ನಿಗೂಢ ಗೆಜ್ಜೆ ಶಬ್ದ ಕೇಳಿಸಿದ್ಯಂತೆ. ಮಾಯಮ್ಮ ದುರ್ಗಮ್ಮ ದೇವರ ಮೂರ್ತಿ ಸ್ಥಳದಲ್ಲಿ ಕೇಳಿಸುವ ಗೆಜ್ಜೆ ನಾದಕ್ಕೆ ಊರಿನ ಜನರು ಆತಂಕಗೊಂಡಿದ್ದಾರೆ. ಈ ಹಿಂದೆ ಅಮಾವಾಸ್ಯೆ ದಿನ ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಬೆಂಕಿ ಅವಘಡ ಸಂಭವಿಸಿ ಮಾಯಮ್ಮ ದುರ್ಗಮ್ಮ ದೇವರ ಮೂರ್ತಿ ವಿರೂಪಗೊಂಡಿತ್ತು. ದೇಗುಲಕ್ಕೆ ಬೆಂಕಿ ಬಿದ್ದ ಬಳಿಕ ದೇವರ ಮೂರ್ತಿಗಳನ್ನು ಮಾರುತಿ ಮಂದಿರಕ್ಕೆ ಗ್ರಾಮಸ್ಥರು ಸ್ಥಳಾಂತರಿಸಿದ್ರು. ಅಂದಿನಿಂದ ಪೂಜೆ ಪುನಸ್ಕಾರ ಮಾಡಿಲ್ಲ. ಹೀಗಾಗಿ ರಾತ್ರಿ ಹೊತ್ತು ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆಯಂತೆ. ಬೆಂಗಳೂರಿನ ಕೋಗಿಲು ವಿವಾದ ಬೆನ್ನಲ್ಲೇ ಧಾರವಾಡದಲ್ಲೂ ಅಕ್ರಮ ಶೆಡ್ಗಳ ತೆರವು ಮಾಡಲಾಯಿತು. ಧಾರವಾಡ ತಾಲೂಕಿನ ಅಮ್ಮಿನಭಾವಿ ಗ್ರಾಮದಲ್ಲಿ
ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿದ್ದ ಶೆಡ್ಗಳನ್ನು ಜಿಲ್ಲಾಡಳಿತ ತೆರವು ಮಾಡಿತು. 64 ಎಕರೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ 40 ಕುಟುಂಬಗಳು ವಾಸ ಮಾಡ್ತಾ ಇದ್ವು. 5ರಿಂದ 20 ವರ್ಷದಿಂದ ವಾಸವಿದ್ದವರಿಗೆ ಹಕ್ಕುಪತ್ರ ನೀಡೋದಕ್ಕೆ ಜಿಲ್ಲಾಡಳಿತ ಸರ್ವೆಗೆ ಮುಂದಾಗಿತ್ತು. ಜನವರಿ ಕೊನೆಯ ವಾರದಲ್ಲಿ ಹಕ್ಕುಪತ್ರ ನೀಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿತ್ತು. ಹಕ್ಕುಪತ್ರ ಸಿಗುತ್ತೆ ಅಂತ ಮನೆ ಕಟ್ಕೊಂಡಿದ್ದವರಿಗೆ ಜಿಲ್ಲಾಡಳಿತ ಶಾಕ್ ನೀಡಿದೆ. ರಾತ್ರೋರಾತ್ರಿ 40ಕ್ಕೂ ಹೆಚ್ಚು ಶೆಡ್ಗಳನ್ನು ಡೆಮಾಲಿಷ್ ಮಾಡಲಾಯಿತು. ಧಾರವಾಡದ ಸತ್ತೂರ ಗ್ರಾಮದ ಬಳಿ ಕೆಎಚ್ಬಿ ನಿವೇಶನ ಕಾಮಗಾರಿಯಲ್ಲಿ ಅಕ್ರಮ ನಡೆದ ಆರೋಪ ಕೇಳಿಬಂದಿದೆ. ಕಾಮಗಾರಿ ಮಾಡದೆ 5 ಕೋಟಿ ಬಿಲ್ ಅನ್ನ ಎಇಇ ರಾಮಣ್ಣ ಗುತ್ತಿಗೆದಾರನಿಗೆ ನೀಡಿದ್ದಾರೆ. ಕಾಮಗಾರಿ ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಅಕ್ರಮ ನಡೆದಿರುವ ಕುರಿತು ತನಿಖೆಗೆ ಸಚಿವ ಜಮೀರ್ ಸೂಚನೆ ನೀಡಿದ್ರು. ಕೆಎಚ್ಬಿ ಧಾರವಾಡದ ಎಇಇ ರಾಮಣ್ಣ ನಂದಿ ವಿರುದ್ಧ ಕ್ರಮಕ್ಕೆ ಜಮೀರ್ ಸೂಚನೆ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಸಚಿವ ಜಮೀರ್, ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ, ಯಾರಿಗೂ ಅಷ್ಟು ಸುಲಭವಾಗಿ ಬಿಡಲ್ಲ. ಕಾಮಗಾರಿ ಮಾಡದೆ ಬಿಲ್ ಮಾಡಿದ್ರೆ ಯಾರಿಗೂ ಕ್ಷಮಿಸಲ್ಲ ಅಂತ ತಿಳಿಸಿದ್ರು. ಮಂಗಳೂರು ಡೆಡ್ ಸಿಟಿ ಎಂದಿದ್ದ ಡಿಕೆ ಶಿವಕುಮಾರ್ ಟೂರಿಸಂ ಪ್ಲಾನ್ ಮಾಡಿದ್ದಾರೆ. ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಬರೋಬ್ಬರಿ 4,029 ಕೋಟಿ ಮೌಲ್ಯದ ಯೋಜನೆ ಬಗ್ಗೆ ಪ್ರಸ್ತಾವನೆ ಮಾಡಿದೆ. ಸಾವಿರಾರು ಕೋಟಿ ಹೂಡಿಕೆಯ 6 ಯೋಜನೆಗಳಿಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಬೀಚ್, ನದಿ ಬಳಸಿಕೊಂಡು ಕರಾವಳಿ ಅಭಿವೃದ್ಧಿಗೆ ಸರ್ಕಾರ ಪ್ಲಾನ್ ಮಾಡಿದೆ. ಕರ್ನಾಟಕ ಜಲ ಸಾರಿಗೆ ಮಂಡಳಿ ಮೂಲಕ ಅನುಷ್ಠಾನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಸರ್ಕಾರದ ಹೊಸ ಯೋಜನೆಗೆ ಕರಾವಳಿ ಪ್ರಗತಿಪರರು ಅಪಸ್ವರ ಎತ್ತಿದ್ದಾರೆ. 3,400 ಕೋಟಿ ರೂಪಾಯಿಯ ಬಂದರು ಖಾಸಗಿ ಒಡೆತನಕ್ಕೆ ಅಂತ ಪ್ರಗತಿಪರರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರವಾಸೋದ್ಯಮ ಯೋಜನೆಯಲ್ಲಿ ಕ್ಯಾಸಿನೋ, ಪಬ್ ತೆರೀತಾರೆ ಅಂತ ಆತಂಕ ವ್ಯಕ್ತವಾಗ್ತಿದ್ದು, ಮನೋರಂಜನೆ ಹೆಸರಲ್ಲಿ ಗ್ಯಾಮ್ಲಿಂಗ್ ಸೆಂಟರ್ ತೆರೆಯುವ ಅನುಮಾನ ಅಂತ ಪ್ರಗತಿಪರರು ಆಕ್ಷೇಪ ಹೊರಹಾಕಿದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮುಂದುವರೆದಿದೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಡ್ರ್ಯಾಗರ್ ಹಿಡಿದು ಕಾರು ಚಾಲಕನಿಗೆ ಆರೋಪಿಗಳು ಆವಾಸ ಹಾಕಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ಸಿಗ್ನಲ್ನಲ್ಲಿ ಘಟನೆ ನಡೆದಿದೆ. ಸಿಗ್ನಲ್ನಲ್ಲಿ ಕಾರು ಚಾಲಕ ಹಾಗೂ ಬೈಕ್ ಸವಾರ ಅರ್ಬಾಜ್ ಖಾನ್ ನಡುವೆ ಗಲಾಟೆಯಾಗಿತ್ತು. ಈ ವೇಳೆ ಸೊಂಟದಲ್ಲಿ ಡ್ರ್ಯಾಗರ್ ಹಿಡಿದು ಬೈಕ್ ಚಲಾಯಿಸ್ತಾ ಇದ್ದ ಸವಾರ ಏಕಾಏಕಿ ಬೈಕ್ನಿಂದ ಇಳಿದು ಕೈಯಲ್ಲಿ ಚಾಕು ಹಿಡಿದು ಆವಾಸ ಹಾಕಿದ್ದಾನೆ. ಘಟನೆಯ ಸಂಪೂರ್ಣ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ವಿಡಿಯೋ ಆಧರಿಸಿ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ ಒಂದೇ ವರ್ಷಕ್ಕೆ ನಾಯಿ ಕಡಿತಕ್ಕೆ 49 ಜನ ಬಲಿಯಾಗಿದ್ದಾರೆ. ಕಳೆದ ವರ್ಷ 4 ಲಕ್ಷಕ್ಕೂ ಅಧಿಕ ನಾಯಿ ಕಡಿತ ಪ್ರಕರಣ ಪತ್ತೆಯಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾಖಲಾತಿಯಲ್ಲಿ ಉಲ್ಲೇಖ ಆಗಿದ್ದು, ಕಳೆದ ವರ್ಷ ನಾಯಿ ಕಡಿತಕ್ಕೆ 49 ಮಂದಿ ಬಲಿಯಾಗಿದ್ದು, ಬೀದಿ ನಾಯಿಗಳ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ. ಶಿವಮೊಗ್ಗದಲ್ಲಿ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ ಗೋಳು ಯಾರು ಕೇಳೋರೇ ಇಲ್ಲದಂತಾಗಿದೆ. 3 ತಿಂಗಳಿನಿಂದ ವೇತನವಿಲ್ಲದೆ ಸಿಬ್ಬಂದಿ ಪರದಾಟ ನಡೆಸಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಿನಿಂದ ಸಂಬಳವಿಲ್ಲದೆ ನರ್ಸ್, ಲ್ಯಾಬ್ ತಂತ್ರಜ್ಞರು, ನಿರೀಕ್ಷಕರ ಕಷ್ಟ ಹೇಳತೀರದಾಗಿದೆ. ಆರೋಗ್ಯ ಇಲಾಖೆ ಗುತ್ತಿಗೆ ಆಧಾರದ ಮೇಲೆ 30,000ಕ್ಕೂ ಹೆಚ್ಚು ನೌಕರರು ಕೆಲಸ ಮಾಡ್ತಿದ್ದಾರೆ. ಸಂಬಳ ಇಲ್ಲದೆ ಬಾಡಿಗೆ, ಪೆಟ್ರೋಲ್, ದಿನಸಿ ಖರ್ಚು ನಿಭಾಯಿಸೋದಕ್ಕೆ ಕಷ್ಟ ಆಗ್ತಿದೆ ಅಂತ ನೌಕರರು ಗೋಳಾಡ್ತಿದ್ದಾರೆ. ಸೇವೆಯ ಕಾಯಂ ಇಲ್ಲ, ನಮಗೆ ಯಾವುದೇ ಸೌಲಭ್ಯಗಳು ಇಲ್ಲ, ಸುಪ್ರೀಂ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನವೂ ಇಲ್ಲ ಅಂತ ಸುವರ್ಣ ನ್ಯೂಸ್ ಬಳಿ ನೌಕರರು ಅಳಲನ್ನ ತೋಡಿಕೊಂಡ್ರು. ತುಮಕೂರಿನಲ್ಲಿ ಗ್ರಾಮಸ್ಥರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ತುಮಕೂರಿನ ಕೊರಟಗೆರೆ ಪಟ್ಟಣದ ಹೊರವಲಯದ ಕಾವಲಬೀಳು ಬಳಿ ಆಗಾಗ ಚಿರತೆ ಕಾಣಿಸಿಕೊಳ್ತಾ ಇತ್ತು. ಹಲವು ದಿನಗಳಿಂದ ಚಿರತೆ ಕಾಟಕ್ಕೆ ಜನರು ಭಯಭೀತರಾಗಿದ್ರು. ಅರಣ್ಯ ಅಧಿಕಾರಿಗಳು ಇಟ್ಟಿದ್ದ ಬೋನ್ಗೆ ಚಿರತೆ ಬಿದ್ದಿದೆ. ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿ ದಿನೇ ದಿನೇ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ. ಕಾಂಪೌಂಡ್ ಹಾರಿ ಮನೆ ಕಳ್ಳತನಕ್ಕೆ ಕಳ್ಳರು ಯತ್ನಿಸಿದ್ದಾರೆ. ಪೊಲೀಸ್ ವಾಹನ ಕಂಡು ಕಳ್ಳರು ಬೆಚ್ಚಿ ಬಿದ್ದು ಬಚ್ಚಿಟ್ಕೊಂಡಿದ್ದಾರೆ. ಕಳ್ಳರ ಚಲನಾವಲನ ಕಂಡು ಜನರಲ್ಲಿ ಆತಂಕ ಹೆಚ್ಚಾಗ್ತಿದೆ. ಕಳ್ಳರು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ರಾಮನಗರದಲ್ಲಿ ಜಮೀನು ವಿವಾದ ಹಿನ್ನೆಲೆಯಲ್ಲಿ ದಯಾಮರಣಕ್ಕೆ ರೈತರು ಮನವಿ ಮಾಡಿದ್ರು. ಚನ್ನಪಟ್ಟಣ ತಾಲೂಕಿನ ಮಂಗಳವಾರಪೇಟೆಯ 15ಕ್ಕೂ ಹೆಚ್ಚು ರೈತ ಕುಟುಂಬಗಳು ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯಡಿ 17 ಎಕರೆ ಭೂಮಿಯನ್ನ ತಮ್ಮ ಹೆಸರಿಗೆ 19 ಮಂದಿ ರೈತರು ಮಾಡಿಕೊಂಡಿದ್ರು. 3 ತಲೆಮಾರುಗಳಿಂದ ಆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ರೈತರು ಜೀವನ ಸಾಗಿಸ್ತಾ ಇದ್ರು. ಇದೀಗ ಖಾಸಗಿ ವ್ಯಕ್ತಿಯೊಬ್ಬರು ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಸಿಕೊಡೋದಕ್ಕೆ ರೈತರಿಗೆ ಕಿರುಕುಳ ನೀಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಸಿದ್ದೇಗೌಡ ಎಂಬಾತ ಬೆಳೆ ಕಟಾವಿಗೆ ರೈತ ಅವಕಾಶ ಕೊಡದೆ ತೊಂದರೆ ಕೊಡ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದೀಗ ನಮ್ಮ ಜಮೀನು ಉಳಿಸ್ಕೊಡಿ, ಇಲ್ಲ ದಯಾಮರಣ ನೀಡಿ ಅಂತ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ರಸ್ತೆಯಲ್ಲಿ ಬಿದ್ದಿರುವ ಮಣ್ಣು ಸ್ವಚ್ಛಗೊಳಿಸುವಂತೆ ಜಿಬಿಎಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಪಣತ್ತೂರು ಬಳಕೆರೆ ಸ್ಥಳೀಯರು ತಾವೇ ರಸ್ತೆಗಿಳಿದು ಸ್ವಚ್ಛ ಮಾಡಿದ್ರು. ರಸ್ತೆ ತುಂಬಾ ಮಣ್ಣು ತುಂಬಿರುವ ಕಾರಣ ಬೈಕ್ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಮಣ್ಣು ತೆಗೆಯುವಂತೆ ಪಾಲಿಕೆ ಅಧಿಕಾರಿಗಳಿಗೆ 100 ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಮನವಿಗೆ ಸ್ಪಂದಿಸದ ಕಾರಣ ತಾವೇ ಸ್ವಚ್ಛಗೊಳಿಸಿದ್ವಿ ಅಂತ ಸ್ಥಳೀಯರು ಕಿಡಿಕಾರಿದ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದಲ್ಲ ಒಂದು ಕಡೆ ಹುಲಿ ಚಿರತೆ ಕಾಣಿಸಿಕೊಳ್ತಿವೆ. ಇದೀಗ ಗುಂಡ್ಲುಪೇಟೆ ತಾಲೂಕಿನ ಕಬ್ಬಹಳ್ಳಿಯ ರಸ್ತೆಯಲ್ಲಿ ಹುಲಿಯೊಂದು ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಸಿದೆ. ಕೂಡಲೇ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಮನಗರದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಟ್ಯಾಬ್ಲೋಗಳು ಹೊತ್ತಿ ಉರಿದಿವೆ. ರಾಮೋತ್ಸವದ ಅಂಗವಾಗಿ ಗ್ರಾಮ ದೇವತೆ ಮೆರವಣಿಗೆ ಹಾಗೂ ಸ್ತಬ್ಧ ಚಿತ್ರ ಪ್ರದರ್ಶಿಸುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಬೆಂಗಳೂರಿನಲ್ಲಿ ಶುಚಿತ್ವ ಇಲ್ಲದ 6 ಪಿಜಿಗಳಿಗೆ ಆರೋಗ್ಯ ಅಧಿಕಾರಿಗಳು ಬೀಗ ಹಾಕಿದ್ರು. 204 ಪಿಜಿಗಳಲ್ಲಿ ಆರೋಗ್ಯ ಅಧಿಕಾರಿಗಳು ತಪಾಸಣೆ ನಡೆಸಿದ್ದು, ನ್ಯೂನ್ಯತೆಗಳಿರುವ ಪಿಜಿಗಳಿಗೆ 1,96,000 ರೂಪಾಯಿ ದಂಡ ವಿಧಿಸಲಾಯಿತು. ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಶುದ್ಧ ಕುಡಿಯುವ ನೀರು, ಶುಚಿತ್ವ, ಅಡುಗೆ ಕೋಣೆ ನೈರ್ಮಲ್ಯ, ಸುರಕ್ಷತೆ, ಉತ್ತಮ ಶೌಚಾಲಯ ವ್ಯವಸ್ಥೆ, ಅಗ್ನಿಶಾಮಕ ಸಾಧನಗಳು, ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಸೇರಿದಂತೆ ಮೂಲಭೂತ ಸೌಕರ್ಯ ಇರುವ ಒಟ್ಟು 204 ಪಿಜಿಯಲ್ಲಿ ತಪಾಸಣೆ ಮಾಡಲಾಯಿತು. ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಬೋಧಕ ಮತ್ತು ಬೋಧಕೇತರ ಹುದ್ದೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಕೃಷಿ ವಿವಿಯ ವಿರುದ್ಧ ಕೆಲ ಸಂಘಟನೆಗಳು ಆರೋಪ ಮಾಡ್ತಿವೆ. ಕೃಷಿ ವಿವಿಯ ನೇಮಕಾತಿ ಪರೀಕ್ಷೆ ಕೆಇಗೆ ನೀಡುವಂತೆ ಆಗ್ರಹಿಸಲಾಗುತ್ತಿದೆ. ಮತ್ತೊಂದು ಕಡೆ ವಿವಿಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ನೇಮಕಾತಿ ಅಧಿಸೂಚನೆ ಹೊರಡಿಸಿ 3 ವರ್ಷವಾಗಿದೆ. ನಿಗದಿಪಡಿಸಿದ ದಿನಾಂಕದಂದು ಪರೀಕ್ಷೆ ನಡೆಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಇದೇ ವೇಳೆ ಕೃಷಿ ವಿವಿ ನೇಮಕಾತಿಯಲ್ಲಿ ಯಾವುದೇ ಗೋಲ್ಮಾಲ್ ನಡೆದಿಲ್ಲ ಅಂತ ಡಾಕ್ಟರ್ ಗುರುರಾಜ ಸುಂಕದ ಸ್ಪಷ್ಟನೆ ನೀಡಿದ್ರು. ಯುಜಿಸಿ ನಿಯಮಾವಳಿಯಂತೆ ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಅಂತ ಕೃಷಿ ವಿವಿಯ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ್ ತಿಳಿಸಿದ್ರು. ಮೈಸೂರಿನಲ್ಲಿ ಬೋಟಿಂಗ್ ಹಾಕ್ತಾ ಇದ್ದ ಮಹಿಳೆಗೆ ಗಣರಾಜ್ಯ ಪರೇಡ್ ನೋಡುವ ಭಾಗ್ಯ ಸಿಕ್ಕಿದೆ. ಮುದ್ರಾ ಯೋಜನೆ ಸಕ್ರಿಯವಾಗಿ ಬಳಸ್ತಾ ಇದ್ದ ಸರಸ್ವತಿಗೆ ದೆಹಲಿಗೆ ಹೋಗುವ ಅವಕಾಶ ದೊರೆತಿದೆ. ಜನವರಿ 26ರಂದು ಪರೇಡ್ ನೇರ ವೀಕ್ಷಣೆಗೆ ಮೈಸೂರಿನ ರಾಮಕೃಷ್ಣ ನಗರ ನಿವಾಸಿ ಸರಸ್ವತಿ ಆಯ್ಕೆಯಾಗಿದ್ದಾರೆ. ಟೈಲರಿಂಗ್ನಲ್ಲೇ ಸ್ವಂತ ಉದ್ಯೋಗ ನಡೆಸುವುದಕ್ಕೆ ತೀರ್ಮಾನಿಸಿ ಮುದ್ರಾ ಯೋಜನೆ ಅಡಿಯಲ್ಲಿ 2.5 ಲಕ್ಷ ಸಾಲ ಪಡೆದಿದ್ರು. 10 ಲಕ್ಷದವರೆಗೆ 3 ಬಾರಿ ಲೋನ್ ಪಡೆದು ಸಾಲ ತೀರಿಸಿ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಈಗ ಕುಚ್ಚು, ಬೋಟಿಂಗ್ ಸೇರಿ ಹಲವು ವಿಭಾಗದಲ್ಲಿ ಕೆಲಸ ಮಾಡ್ತಾ 3 ಕೆಲಸ ಕೊಟ್ಟು ಸಣ್ಣ ಉದ್ಯಮವಾಗಿ ಮಾಡಿಕೊಂಡಿರುವ ಸರಸ್ವತಿಗೆ ಮೈಸೂರಿನಲ್ಲಿ ಸನ್ಮಾನ ಆಯೋಜಿಸಲಾಗಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇನ್ನೂ ಪತ್ತೆಯಾಗಿಲ್ಲ. ಅಧಿಕಾರಿ ಮುಂದೆ ಪೌರುಷ ತೋರಿದ ಪುಡಿ ನಾಯಕ ಎಲ್ಲಿದ್ದಾನೆ ಅನ್ನೋದೇ ನಿಗೂಢವಾಗಿದೆ. ಎಫ್ಐಆರ್ ಆಗಿ 4 ದಿನವಾದರೂ ಕಾಂಗ್ರೆಸ್ ಮುಖಂಡ ರಾಜೀವ್ನನ್ನ ಪೊಲೀಸರು ಮಾತ್ರ ಬಂಧಿಸಿಲ್ಲ. ಬಂಧನದ ಭೀತಿಯಲ್ಲಿ ಕಾಂಗ್ರೆಸ್ ಮುಖಂಡ ನಾಪತ್ತೆಯಾಗಿದ್ದಾನೆ. ಹಾಗಾದ್ರೆ ಧಮಕಿ ಹಾಕಿದ ನಾಯಕನ ಬಂಧನಕ್ಕೆ ಇನ್ನೆಷ್ಟು ದಿನ ಬೇಕಿದೆ? ಪೊಲೀಸರದ್ದು ಹುಡುಕಾಟನ, ನಾಟಕನ ಅಂತ ಅನುಮಾನ ಶುರುವಾಗಿದೆ.
ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪತ್ತೆಗೆ ಪೊಲೀಸ್ ತಂಡ ರಚಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ರು. ರಾಜು ತಪ್ಪಿಸಿಕೊಂಡು ಹೋಗಿದ್ರಿಂದ ಬಂಧನ ವಿಳಂಬ ಆಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಕೇಳಿ ನಾವು ಆಡಳಿತ ಮಾಡ್ತಾ ಇಲ್ಲ, ನಮ್ಮದೇ ಆದ ರೀತಿಯಲ್ಲಿ ಆಡಳಿತ ಮಾಡ್ತಿದ್ದೀವಿ ಅಂತ ವಿಪಕ್ಷಗಳ ವಿರುದ್ಧ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ರು. ರಾಜೀವ್ ಗೌಡ ಹುಡುಕುವ ಕೆಲಸ ಪೊಲೀಸರು ಮಾಡ್ತಿದ್ದಾರೆ. ರಾಜೀವ್ ಗೌಡಗೆ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಪಕ್ಷದಲ್ಲಿ ಇಟ್ಕೋಬೇಕಾ ತೆಗಿಬೇಕಾ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಅಂತ ಪರಮೇಶ್ವರ್ ತಿಳಿಸಿದ್ರು. ದ್ವಿತೀಯ ಪಿಯುಸಿ ಪೂರ್ವಭಾವಿ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ದ್ವಿತೀಯ ಪಿಯುಸಿ ಮುಖ್ಯ ಪರೀಕ್ಷೆಗೂ ಮುನ್ನ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿ, ಶಿಕ್ಷಕರು, ಏಜೆಂಟ್ ಯಾರಿಂದಲೇ ತಪ್ಪಾದ್ರೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಅಂತ ಡಿಡಿಪಿಐ ಹಾಗೂ ಬಿಇಒಗಳಿಗೆ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಫೆಬ್ರವರಿ 28ರಿಂದ ಮಾರ್ಚ್ 9ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ ನಡೆಯಲಿದ್ದು, ಪರೀಕ್ಷೆಗಾಗಿ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಪರೀಕ್ಷೆಗೂ ಮುನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ಮೇಲೆ ಕಠಿಣ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಪ್ರಕರಣದಲ್ಲಿ 9 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರಂತೆ. ಕೇವಲ 30, 50, 100, 150 ರೂಪಾಯಿಗೆ ಪ್ರಶ್ನೆ ಪತ್ರಿಕೆಗಳ ಮಾರಾಟ ಮಾಡಲಾಗಿದೆ ಅಂತ ತನಿಖೆಯಲ್ಲಿ ಮಾಹಿತಿ ಬಹಿರಂಗವಾಗಿದೆ. ಒಟ್ಟಾರೆ ಎಲ್ಲಾ ವಿದ್ಯಾರ್ಥಿಗಳ ಖಾತೆಗೆ ಬಂದ ಹಣ ಕೇವಲ 1500 ರೂಪಾಯಿ ಇದಾಗಿತ್ತು. ಈಗ ಶಿಕ್ಷಕರ ಬ್ಯಾಂಕ್ ಖಾತೆಯನ್ನ ಸೈಬರ್ ಕ್ರೈಂ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಕೋಟೆಯಲ್ಲಿ ಸಮಾವೇಶದ ಮೂಲಕ ಕೇಸರಿ ನಾಯಕರು ಘರ್ಷಣೆಗೆ ಮುಂದಾಗಿದ್ದಾರೆ. ಸಮಾವೇಶಕ್ಕೂ ಬ್ಯಾನರ್ ಗಲಾಟೆಯಲ್ಲಿ ಗುಂಡೇಟಿನಿಂದ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ರು. ಕನಕದುರ್ಗ ದೇವರ ದರ್ಶನ ಬಳಿಕ ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡಿದ ಅಶೋಕ್ ವಿಜೇಂದ್ರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್, ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕುಟುಂಬಕ್ಕೆ ವೈಯಕ್ತಿಕವಾಗಿ 10 ಲಕ್ಷದ ಚೆಕ್ ಹಸ್ತಾಂತರಿಸಿದ್ರು. ಬ್ಯಾನರ್ ಗಲಾಟೆ ಬಳಿಕ ಬಳ್ಳಾರಿಯಲ್ಲಿ ರಾಜಕೀಯ ದಂಗಲ್ ಜೋರಾಗಿದೆ. ನಾವು ಮಾಡಿದ ಕೆಲವು ವ್ಯತ್ಯಾಸಗಳಿಂದ ಇಂದು ಬಳ್ಳಾರಿಯಲ್ಲಿ ಲಾಟರಿ ಶಾಸಕರು ಗೆದ್ದಿದ್ದಾರೆ ಅಂತ ಭರತ್ ರೆಡ್ಡಿ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಬ್ಯಾನರ್ ಗಲಾಟೆ ವೇಳೆ ಭರತ್ ರೆಡ್ಡಿ ಮದ್ಯಪಾನ ಮಾಡಿ ಬಂದಿದ್ದ. ಅವನೊಬ್ಬ ಕ್ರಿಮಿನಲ್. ಡಿಕೆ ಶಿವಕುಮಾರ್ ಕ್ರಿಮಿನಲ್ಗಳಿಗೆ ಬೆಂಬಲ ಕೊಡ್ತಾರೆ. ಸಮಾವೇಶದ ಬಳಿಕ ಪಾದಯಾತ್ರೆ ಬಗ್ಗೆ ಗೊಂದಲ ಇಲ್ಲ, ಹಂತ ಹಂತವಾಗಿ ಮಾಡ್ತೇವೆ. ಗಲಾಟೆ ನಡೆದ ದಿನ ದೇವರು ಮ್ಯಾಜಿಕ್ ಮಾಡಿದ್ದಾನೆ, ಹಾಗಾಗಿ ನಾನು ಬದುಕಿದ್ದೇನೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.